ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನಿವತ್ತೊಂದು ಹೊಸ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಅದೇ ಮೊಳಕೆ ಕಾಳಿನ ದೋಸೆ. ದಿನ ಒಂದೇ ತಿಂಡಿ ತಿಂದು ತಿಂದು ಬೋರ್ ಆಗಿರುತ್ತೆ, ಮತ್ತು ಮಾಡೋರಿಗೂ ಕೂಡ ಒಂದೇ ಥರ ಮಾಡಿ ಮಾಡಿ ಬೋರ್ ಆಗುತ್ತೆ ಅಂತ ಅಂದಾಗ ನಾವು ಈ ಥರ ಹೆಲ್ದಿಯಾಗಿರುವಂತಹ ಒಂದು ನಾಷ್ಟಾನ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾನು ಇದ್ರ ಜೊತೆ ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೀನಿ. ನೀವು ಶೇಂಗಾ ಚಟ್ನಿ ಕೂಡ ಮಾಡ್ಕೋಬಹುದು, ಮತ್ತು ಟೊಮೆಟೊ ಚಟ್ನಿ ಕೂಡ ಇದ್ರ ಜೊತೆ ಮಾಡ್ಕೋಬಹುದು, ಅಥವಾ ಮೊಸರು ಚಟ್ನಿ ಕೂಡ ನೀವು ಮಾಡ್ಕೋಬಹುದು. ಅಷ್ಟೊಂದು ಎಲ್ಲದಕ್ಕೂ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ದೋಸೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡ್ಬೋದು ಫ್ರೆಂಡ್ಸ್. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ನೋಡೋಣ. ನಾನಿಲ್ಲಿ ಒಂದು ಕರ್ಚೀಫಲ್ಲಿ ಈ ಥರ ಹೆಸರನ್ನು ಕಟ್ಟಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆನ ಬಂದಿದೆ ಅಂತ ನೀವೇ ನೋಡಬಹುದು. ವಾವ್ ಅಂತಲೇ ಅನ್ಬೋದು. ನನಗೆ ನಂಬಕ್ಕಾಗ್ತಾ ಇಲ್ಲ ಇಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಯಾರೆಲ್ಲರೂ ಈ ವಿಡಿಯೋನ ನೋಡ್ತಾಯಿದ್ರು ಅವರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಒಂದು ಮಿಕ್ಸಿ ಜಾರಿಗೆ ಇದನ್ನು ಮೊಳಕೆ ಕಾಳನ್ನು ಹಾಕಿಬಿಟ್ಟು ನೋಡಿ ಇಷ್ಟೊಂದು ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಇದಕ್ಕೆ ಒಂದೆರಡು ಮೂರು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಶುಂಠಿ, ಇದಕ್ಕೆ ಬೆಳ್ಳುಳ್ಳಿ ಹಾಕೋಂಥ ಒಂದು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನೋಡಿ ನಾನಿಲ್ಲಿ 3-4 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ 2 ಕೂಡ ಹಾಕೋಬಹುದು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1 ಚಮಚ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು. ನೀವು ಇದಕ್ಕೆ ಪಾಲಕ್ ಸೊಪ್ಪು ಕೂಡ ಹಾಕೋಬಹುದು. ಮತ್ತು ನಿಮಗೆ ಇದರಿಂದ ಡೈರೆಕ್ಟಾಗಿ ದೋಸೆ ನನಗೆ ಬರಲಿಲ್ಲ, ಏನೋ ಒಂದು ಆಗಿದೆ ಅಂತ ಅಂದರೆ ನೀವು ದೋಸೆ ಹಿಟ್ಟನ್ನು ಇರುತ್ತಲ್ವ ಅದಕ್ಕೆ ಕೂಡ ನೀವು ಇದನ್ನು ರುಬ್ಬಿ ಹಾಕ್ಬೋದು. ಹಾಕಿಬಿಟ್ಟು ನೀವು ದೋಸೆನ ಮಾಡ್ಕೋಬೋದು ಫ್ರೆಂಡ್ಸ್. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನೋಡಿ ಈ ಥರ ಇರಬೇಕಿದು ಬ್ಯಾಟರು. ನೋಡಬಹುದು ನೀವು, ಜಾಸ್ತಿ ತೆಳುವಾಗಿ ಮಾಡ್ಕೋಬಾರ್ದಾಗುತ್ತೆ. ಇಷ್ಟೊಂದಿದ್ದರೆ ಸಾಕು. ನೋಡಿ ಒಂದು ಸ್ವಲ್ಪ ನಾನು ಇದರಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ತವಾನ ನಾನಿಲ್ಲಿ ಇಟ್ಕೊಂಡಿದ್ದೀನಿ, ನಾನ್ ಸ್ಟಿಕ್ಕು. ಅದ್ರ ಮೇಲೆ ಈ ಥರ ನಾವು ದೋಸೆ ಯಾವ ಥರ ಹಾಕ್ಕೊಳ್ತೀವಲ್ಲ ಅದೇ ಥರ ನಿಧಾನವಾಗಿ ಮಾಡಬೇಕಾಗುತ್ತೆ. ಇದು ನಾವು ಇದ್ರ ಮೇಲೆ ಜೋರು ಹಾಕಿ ಮಾಡಿದಾಗ ಅದು ನಮ್ಮ ಸೌಟಿಗೆ ಅಂಟಿಕೊಳ್ಳುತ್ತೆ. ಅದಿಷ್ಟು ನಾವು ಮೈಂಡಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನೋಡಿ ಈ ಥರ ಬರುತ್ತೆ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು, ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೋಬೇಕು. ಇದ್ರ ಮೇಲೆ ಟೊಮ್ಯಾಟೊ ಹಾಕ್ಕೋಬೋದು. ನಿಮ್ಗೆ ಯಾವ್ಯಾವ ತರಕಾರಿಗಳು ಇಷ್ಟ ಇದೆಯೋ ಅದೆಲ್ಲ ಕೂಡ ನೀವು ಇದರಲ್ಲಿ ಹಾಕ್ಕೋಬೋದು. ಚೀಸ್ ಹಾಕ್ಕೋಬೋದು, ಪನ್ನೀರ್ ಹಾಕ್ಕೋಬೋದು, ಈರುಳ್ಳಿ, ಟೊಮ್ಯಾಟೊ ಮತ್ತು ಬೆಣ್ಣೆ ಹಾಕ್ಕೊಳ್ಳಿ, ಶೇಂಗಾ ಚಟ್ನಿ ಪುಡಿ ಹಾಕ್ಕೋಬಹುದು, ತುಪ್ಪ ಹಾಕ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ನೀವು ಇದ್ರ ಮೇಲೆ ಹಾಕ್ಕೋಬೋದು. ಅದೇ ಹಾಕಬೇಕು ಇದೇ ಹಾಕಬೇಕು ಅಂತ ಈ ದೋಸೆಗೆ ಏನೇನೂ ಇಲ್ಲ, ಎಲ್ಲದಕ್ಕೂ ಅಷ್ಟೊಂದು ಚೆನ್ನಾಗಿ ಟೇಸ್ಟು ಬರುತ್ತೆ ಫ್ರೆಂಡ್ಸ್. ನೋಡಬಹುದು ನೀವು. ಆದರೆ ಹೈ ಫ್ಲೇಮನ್ನು ಇಟ್ಕೊಂಡು ಬೇಯಿಸ್ಕೋಬಾರ್ದು, ಸೀದೋಗಿಬಿಡುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಇವಾಗ ದೋಸೆ ಈ ಕಡೆ ನಾನು ತಿರು ಹಾಕ್ಕೊಂಡಿದ್ದೀನಿ. ನೋಡಬಹುದು ನೀವು ಎಷ್ಟೊಂದು ಕಲರ್ಫುಲ್ಲಾಗಿ ಬಂದಿದೆ ಅಂತ. ಇದ್ರ ಕಲರ್ ಕೂಡ ನೀವು ನೋಡ್ತಾ ಇರಬಹುದು ಎಷ್ಟು ಸೂಪರಾಗಿ ಬಂದಿದೆ ಅಂತ. ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ, ಹೆಲ್ದಿ ಆಗಿರುತ್ತೆ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಮಕ್ಕಳು ತಿನ್ನಲ್ಲ ಅಂತಾರಲ್ವ ಮೊಳಕೆ ಕಾಳು, ಸೊ ಈ ಥರ ಮಾಡಿ ನೀವು ಕೊಡ್ಬೋದು ಫ್ರೆಂಡ್ಸ್. ಟಿಫಿನ್ಗೂ ಕೂಡ ನೀವು ಇದನ್ನು ಮಾಡಿಕೊಡ್ಬಹುದು, ಸ್ನ್ಯಾಕ್ಸಿಗೆ ಕೂಡ ನೀವು ಇದನ್ನು ಸಾಯಂಕಾಲ ಮಾಡ್ಕೋಬೋದು. ನೋಡಿ ನಾನು ಮತ್ತೊಂದು ಮಾಡ್ತಾಯಿದ್ದೀನಿ ಇಲ್ಲಿ. ತುಂಬಾ ಚೆನ್ನಾಗಿರುತ್ತೆ, ಈಸಿಯಾಗಿರುತ್ತೆ. ಮತ್ತು ಬರಲಿಲ್ಲ ಅಂತ ಅನ್ನೋರು ಇದು ನೀವು ಇದನ್ನು ನೀವು ದೋಸೆ ಬ್ಯಾಟ್ರಲ್ಲಿ ಹಾಕಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕೂಡ ಚೆನ್ನಾಗಿರುತ್ತೆ, ಹಿಂಗೆ ಕೂಡ ಚೆನ್ನಾಗಿರುತ್ತೆ, ಚಟ್ನಿ ಜೊತೆ ಚೆನ್ನಾಗಿರುತ್ತೆ. ಹಾಗೆ ಕೂಡ ನೀವು ಇದನ್ನು ತಿನ್ನಬಹುದು.
ಅಷ್ಟೊಂದು ಚೆನ್ನಾಗಿರುತ್ತೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದೇ ರೀತಿಯಾಗಿ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ಸಿಗೋಣ. ಹಾಗೆ ಹೈಪ್ ಮಾಡಿ ನೀವು ನನಗೆ ಪಾಯಿಂಟ್ಸ್ ಕೂಡ ಕೊಡ್ಬೋದು. ಬಾಯ್ ಬಾಯ್, ಟೇಕ್ ಕೇರ್.